ಹ್ಯಾಂಡಲಿಂಗ್ಸ್ ಯಾರೆಲ್ಲ ಬ್ಯಾಂಕ್ ಸೆಕ್ಟರ್ನಲ್ಲಿ ಜಾಬ್ ಹುಡುಕ್ತಾರೆ ಅಂಥವ್ರಿಗೆ ಇದೀಗ TMB ಅಂದರೆ ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಸ್ಪೆಸಿಫಿಕ್ ಆಫೀಸರ್ಸ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದು ಕೂಡ IT ಡಿಪಾರ್ಟ್ಮೆಂಟಲ್ಲಿರೋವಂಥ ವೇಕೆನ್ಸೀಸ್ ಆಗಿದ್ದು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜುಲೈ 28ನೇ ತಾರೀಕಿಂದ ಹಿಡಿದು ಆಗಸ್ಟ್ 10ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ apps.tmbdigital.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು, ಮೊದಲನೇದಾಗಿ ಜಾಬ್ ನೋಡೋದಾದರೆ ಮೊದಲನೇದಾಗಿ ಸಾಫ್ಟ್ವೇರ್ ಡೆವಲಪರ್ನ ಮ್ಯಾನೇಜರ್ನ ವೇಕೆನ್ಸೀಸ್ ಖಾಲಿ ಇದ್ದು ಇದಕ್ಕೆ ಬಂದು BE BTech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ MCA ಮಾಡಿರೋಂಥರ ಅಪ್ಲೈ ಮಾಡೋದಾಗುತ್ತೆ. ಇದೆಲ್ಲ ನಿಮಗೆ ಜಾಬ್ ಎಕ್ಸ್ಪೀರಿಯೆನ್ಸ್ ಇರೋವಂಥ ಜಾಬ್ಸ್ ಆಗಿರುತ್ತೆ. ಇದಕ್ಕೆ ಮಿನಿಮಮ್ 8 years ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ ಬ್ಯಾಂಕ್ ಸೆಕ್ಟರ್ನಲ್ಲಿ, ಮತ್ತು 3 years ಎಕ್ಸ್ಪೀರಿಯೆನ್ಸ್ ಇನ್ ಲೀಡಿಂಗ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ವಿತಿನ್ 3 years ಆಫ್ ಎಕ್ಸ್ಪೀರಿಯೆನ್ಸ್ ಆಫ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಮತ್ತು ಪ್ರೊಫೈಲ್ಡ್ 3 years ಎಕ್ಸ್ಪೀರಿಯೆನ್ಸ್ ಲೀಡಿಂಗ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಎಕ್ಸ್ಪೀರಿಯೆನ್ಸ್ ಇನ್ ಜಾವಾ ಡೆವಲಪ್ಮೆಂಟ್. ಹೀಗೆ ವಿವಿಧ ಎಕ್ಸ್ಪೀರಿಯೆನ್ಸ್ ಬೇಕಾಗಿರುತ್ತೆ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಇದಕ್ಕೆ ಮ್ಯಾಕ್ಸಿಮಮ್ ಏಜ್ ಬಂದು 35 ಆಗಿದ್ದು, ಇದು ಎಲ್ಲ ಜಾಬ್ನಲ್ಲೂ ಕೂಡ ಮ್ಯಾಕ್ಸಿಮಮ್ ಏಜ್ ಬಂದು 35 ಆಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದು ಡೇಟಾ ಸ್ಟ್ಯಾಟಿಸ್ಟಿಕ್ಸ್, ಇದಕ್ಕೆ ಬಂದು ಬ್ಯಾಚುಲರ್ ಡಿಗ್ರಿ ಮ್ಯಾನೇಜರ್ ಆಗಿರಬೇಕಾಗುತ್ತೆ. ಬ್ಯಾಚುಲರ್ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿರೋಂಥವ್ರು ಡೇಟಾ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಮಾಡಿರೋಂಥವ್ರೆಲ್ಲ ಇದ್ದರು ಅಂಥವ್ರು ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಇದಕ್ಕೂ ಕೂಡ 3 years ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಮತ್ತು ಸ್ಟ್ರಾಂಗ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಪೈಥಾನ್ ಆಗಿರ್ಬೋದು ಮತ್ತು ಡೇಟಾ ಯೂಶುವಲ್ ಬಗ್ಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಬಂತು ಅದರಲ್ಲೇ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಮಧ್ಯದಲ್ಲಿ ಮ್ಯಾನೇಜರ್ನ ವೇಕೆನ್ಸೀಸ್ ಖಾಲಿ ಇದ್ದು ಇದಕ್ಕೆ ಬಂದು ಮಾಸ್ಟರ್ ಡಿಗ್ರಿ ಅಥವಾ PhD ಇನ್ ಸ್ಟ್ಯಾಟಿಸ್ಟಿಕ್ ಆರ್ ಮ್ಯಾಥಮೆಟಿಕ್ಸ್ ಆರ್ ರಿಲೇಟೆಡ್ ಫೀಲ್ಡ್ನಲ್ಲಿ ಇರಬೇಕಾಗುತ್ತೆ. ಮತ್ತು ಇದಕ್ಕೂ ಕೂಡ 5 years ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್, ಇದಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರ್ನ ವೇಕೆನ್ಸೀಸ್ ಖಾಲಿ ಇದ್ದು ಇದಕ್ಕೂ ಕೂಡ BE BTech ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ MCA ಮಾಡಿರೋಂಥವ್ರೆಲ್ಲ ಇದರ ಅಂಥವ್ರು ಅಪ್ಲೈ ಮಾಡ್ಬೋದಾಗುತ್ತೆ. ಮಿನಿಮಮ್ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ 3 years. ಇದಕ್ಕೆ ಮ್ಯಾಕ್ಸಿಮಮ್ ಏಜ್ ಬಂದು 30 years ಆಗಿರುತ್ತೆ. ಮತ್ತು CBSE ಸಪೋರ್ಟು ಇಂಜಿನಿಯರಿಂಗ್ನ ವೇಕೆನ್ಸೀಸ್, ಇದಕ್ಕೂ ಕೂಡ BE BTech ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ MCA ಮಾಡಿರೋಂಥವ್ರು ಮಿನಿಮಮ್ 3 years ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆರ್ ಸಾಫ್ಟ್ವೇರ್ ಪ್ರೋಗ್ರಾಮರ್ನ ಅಸಿಸ್ಟೆಂಟ್ ಮ್ಯಾನೇಜರ್ನ ವೇಕೆನ್ಸೀಸ್ ಖಾಲಿ ಇದೆ. ಇದಕ್ಕೂ ಕೂಡ BE BTech ಮಾಡಿರೋಂಥವ್ರು ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಮಿನಿಮಮ್ ವರ್ಕ್ 3 years ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಒರಾಕಲ್ SCMನ ಅಥವಾ ಪೇರೋಲ್ ಇಂಟಗ್ರೇಷನ್ನ ಜಾಬ್ಸ್ ಖಾಲಿ ಇದ್ದು ಇದಕ್ಕೂ ಕೂಡ BE BTech ಮಾಡಿರೋವಂಥವ್ರಿಗೆ ಜಾಬ್ಸ್ ಆಗಿರುತ್ತೆ. ಇದು ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ನ ವೇಕೆನ್ಸೀಸ್ ಆಗಿದ್ದು ಮ್ಯಾಕ್ಸಿಮಮ್ ಏಜ್ ಬಂದು 30 years ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲೇ ಬಂದು ನಿಮಗೆ ಒರಾಕಲ್ನ ಟ್ಯಾಲೆಂಟ್ ವರ್ಕ್ ಫ್ಲೋ ಮತ್ತು ಎಕ್ಸ್ಪೀರಿಯೆನ್ಸ್ ಇರೋಂಥ ಇದು ಕೂಡ ಅಸಿಸ್ಟೆಂಟ್ ಮ್ಯಾನೇಜರ್ನ ವೇಕೆನ್ಸೀಸ್ ಆಗಿರುತ್ತೆ. ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಮತ್ತು ನಿಮಗೆ ಪೋಸ್ಟಿಂಗ್ ಬಂದು ಚೆನ್ನೈನಲ್ಲಿ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ನಿಮಗೆ ಆಗಸ್ಟ್ 10ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು, ಇದನ್ನು ನಿಮಗೆ ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ ಶಾರ್ಟ್ ಲಿಸ್ಟ್ ಬಂದು ನಿಮಗೆ ಮೊದಲನೇದಾಗಿ ನೀವು ಅಪ್ಲೈ ಮಾಡುವಂಥ ಸರ್ಟಿಫಿಕೇಟ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಅದರಲ್ಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡಲಾಗುತ್ತೆ. ಇಂಟರ್ವ್ಯೂ ಬಂದು ನಿಮಗೆ ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ಡೈರೆಕ್ಟ್ ಮುಖಾಂತರ ನಿಮ್ಮನ್ನು ಮಾಡಲಾಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಕ್ಸ್ಪೀರಿಯೆನ್ಸ್ ಇರೋವಂಥ ಅಭ್ಯರ್ಥಿಗಳು ಈಗಲೇ ಆನ್ಲೈನ್ ಮೂಲಕ ಅಪ್ಲೈ ಮಾಡುವಂಥವ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್. ಹಾಗೆ ಜಾಬ್ ಹುಡುಕ್ತಾ ಇರೋವಂಥವ್ರಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.